ಈಗ ರೈತರಿಗೆ ಜ್ಞಾಪಕ ಇಟ್ಕೋಬೇಕಾಗಿರೋದು ಏನಂದರೆ ಬರೀ ತಳಿ ಮಾತ್ರನೇ ಅಲ್ಲ, ಅದನ್ನು ಹೆಂಗೆ ಬೆಳೀಬೋದು, ಫಸ್ಟಿಂದ ನರ್ಸರಿಯಿಂದ ಹೆಂಗೆ ಬೆಳೀಬೋದು ಅಂತಲೂ ಸ್ವಲ್ಪ ಗೊತ್ತಿರಬೇಕು. ಅದಕ್ಕೋಸ್ಕರ ನಾವು ಈ ಡೆಮಾನ್ಸ್ಟ್ರೇಷನ್ ಈ NHF ಅಲ್ಲಿ ಇಂಟಿಗ್ರೇಟೆಡ್ ಆಗಿ ಬೆಳೆದು ತೋರಿಸಿದ್ದೀವಿ. ನಮ್ಮ ವೆರೈಟಿನ ಬೇರೆ ಟೆಕ್ನಾಲಜೀಸ್ ಎಲ್ಲ ಸೇರಿ ಹಿಂಗೆ ಬೆಳೆದಿದ್ರೆ ರೋಗಗಳು ಕಡಿಮೆ ಆಗುತ್ತೆ, ಖರ್ಚು ಕಡಿಮೆ ಆಗುತ್ತೆ ಎಲ್ಲ ಮಾಡಿ ತೋರಿಸಿದ್ದೀವಿ ರೈತರಿಗೂ. ಕೊಟ್ಟಿಗೆ ಗೊಬ್ಬರ ಅಪ್ಲೈ ಮಾಡಬೇಕಲ್ಲ ಸಾಯಿಲ್ಗೂ, ಅದನ್ನು ಉಪಚರಣೆ ಮಾಡಲೇಬೇಕು. ಉಪಚರಣೆ ಮಾಡಿದರೆ ಲೈಕ್ ನಮ್ಮ ಸಂಸ್ಥೆಯಲ್ಲಿ ಅದನ್ನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾ ಇದ್ದಾರೆ. ಟ್ರೈಕೋಡರ್ಮಾ, ಸೂಡೋಮೋನಾಸು, ಪೆಸಿಲೋಮೈಸಿಸ್ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಇದು ಮಾಡೋದ್ರಿಂದ ಭೂಮಿನಿಂದ ಬರೋ ರೋಗಗಳನ್ನು ತುಂಬ ಕಡಿಮೆ ಮಾಡ್ಬೋದು. ನಮ್ಮ ಜಮೀನಿನಲ್ಲಿ ರೋಗಗಳು ಬಂದುಬಿಟ್ರೆ ಅದು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಸೊ ಇದರಿಂದ ನೀವು ಕೊಟ್ಟಿಗೆ ಗೊಬ್ಬರ ಭೂಮಿ ಸೇರಿಸುವಾಗ ಕರೆಕ್ಟಾಗಿ ಟ್ರೀಟ್ ಮಾಡಿ ಭೂಮಿನಲ್ಲಿ ಹಾಕಬೇಕು. ಇದು ತುಂಬ ಇಂಪಾರ್ಟೆಂಟು. ಇದು ಉಪಚರಣೆ ಮಾಡೋಕ್ಕೂ 1 ರಿಂದ 1.5 ತಿಂಗಳು ಆಗುತ್ತೆ. ಸೊ ಅದು ಕಲ್ತ್ಕೊಂಡು ನೀಟಾಗಿ ಮಾಡಿಕೊಂಡು ಉಪಚರಣೆ ಮಾಡಿ ಗೊಬ್ಬರ ರೆಡಿ ಇಟ್ಕೊಂಡಿರಬೇಕು. ಆಮೇಲೆ 15 ದಿವಸ ಉಣೋಕ್ಕೆ ಮುಂಚೆ ಬಾರ್ಡರ್ ಕ್ರಾಪ್ ಅಂತ ಹೇಳ್ತೀವಿ. ಮುಸ್ಕಿನ ಜೋಳ ಆಗಲಿ ಬಾರ್ಡರ್ ಸುತ್ತಲೂ ಒಂದು ಡಬಲ್ ಲೈನಲ್ಲಿ ಹಾಕಿ ತೆಕ್ಕಾಗಿ ಗೋಡೆ ಥರ ಹಾಕ್ಕೋಬೇಕು. ನೀವು 1 ಎಕರೆ ಅಂದರೆ ಅದನ್ನು ಸ್ವಲ್ಪ 4 ಭಾಗ ಥರ ಮಾಡಿಕೊಂಡು ಸುತ್ತು ಹಾಕ್ಕೊಂಡ್ರೆ ಅದರಿಂದ ತುಂಬ ಅಡ್ವಾಂಟೇಜಸ್ ಇದೆ. ಒಂದು, ನಾವು ಸ್ಪ್ರೇ ಮಾಡಿರ್ತೀವಿ, ಪಕ್ಕ ರೈತರು ಮಾಡಿರಲ್ಲ, ಬಿಳಿ ನೂನೆ ಅಲ್ಲಿಂದ ಬರೋ ಚಾನ್ಸು ಕಡಿಮೆ ಆಗುತ್ತೆ. ಒಂದು, ಇನ್ನೊಂದು ಮೈಕ್ರೋ ಕ್ಲೈಮೇಟ್ ಅಂತ ಏನು ಹೇಳ್ತೀವಿ, ಗಾಳಿನಲ್ಲಿ ತೇವಾಂಶ ಆರೋಗಲ್ಲ, ಗಾಳಿನಲ್ಲಿ ತೇವಾಂಶ ಅದು ತುಂಬ ಇಂಪಾರ್ಟೆಂಟು ಗಿಡ ಬೆಳವಣಿಗೆ. ಸೊ ಆಮೇಲೆ ಪಾಲಿನೇಷನ್ಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅದಕ್ಕೂ ಫ್ಲವರ್ಸ್ ಬರುತ್ತೆ, ಟ್ಯಾಸಲ್ಸ್ ಅಂತೀವಿ ನಾವು, ಅದಕ್ಕೂ ಪಾಲಿನೇಟರ್ಸ್ ಬರುತ್ತೆ. ಅದನ್ನು ಚಿಲ್ಲಿನಲ್ಲಿ ಬಂದು ಪಾಲಿನೇಷನ್ ಮಾಡೋದ್ರಿಂದ ನಮಗೂ ಚಿಲ್ಲಿ ಸೀಡ್ಸ್ ಫ್ರೂಟ್ ಸೆಟ್ಟಿಂಗ್ ಇಂಪ್ರೂವ್ ಆಗುತ್ತೆ. ಇಷ್ಟು ಅಡ್ವಾಂಟೇಜಸ್ ಇರೋದ್ರಿಂದ ಆಮೇಲೆ ನೀವು ಆ ಎಲೆನೇ ಹಸುಕು ಯೂಸ್ ಮಾಡ್ಕೋಬೋದು. ಕಾಯಿ ಪೀಚಾಗಿ ಸೆಟ್ಟೆಲ್ಲ ಆದಮೇಲೆ ಬೇಕಂದ್ರೆ ತೆಗಿಬೋದು. ಅಲ್ಲಿವರೆಗೂ ವೈರಸ್ ಬರೋಂಗೆ ನೋಡ್ಕೋಬೇಕು. ಆಮೇಲೆ ವೈರಸ್ ಒಂದು ವೇಳೆ ಬಂದಿದ್ರೂ ಇಳುವರಿ ತೊಂದರೆ ಆಗಲ್ಲ. ಅದಕ್ಕೋಸ್ಕರ ಇನಿಷಿಯಲ್ ಆಗಿ ತುಂಬ ಕೇರ್ಫುಲ್ಲಾಗಿ ಇರಬೇಕು. ಆಮೇಲೆ ಫೀಲ್ಡ್ ಎತ್ತರ ಮಾಡ್ಕೋಬೇಕು ಪ್ಲಾಂಟಿಂಗ್ ಮಾಡೋಕ್ಕೂ. ಫ್ಲ್ಯಾಟ್ ಬೆಡ್ಡಲ್ಲಿ ಯಾವಾಗಲೂ ಮೆಣಸಿನ ಗಿಡಕ್ಕೆ ಏನಪ್ಪ ಅಂದರೆ ನೀರು ಕಡಿಮೆ ಇದ್ರೂ ಪರವಾಗಿಲ್ಲ, ಜಾಸ್ತಿ ಇರಬಾರ್ದು, ನಿಲಿಬಾರ್ದು ನೀರು. ಅದಕ್ಕೆ ಡ್ರೈನೇಜ್ ಪ್ರಾಪರ್ ಇರಬೇಕು. ಎತ್ತರ ಮಾಡಿ 1 ಅಡಿ ಹೈಟಲ್ಲಿ ಇದ್ದರೆ ಸ್ವಲ್ಪ ಮಣ್ಣು ಲೂಸಾಗಿರುತ್ತೆ, ಬೇರ್ಗೂ ಗಾಳಿ ಬೇಕಾಗುತ್ತೆ, ಆಕ್ಸಿಜನ್ನು. ಸೊ ಅದರಿಂದ ಬೆಳವಣಿಗೆ ಚೆನ್ನಾಗಿರುತ್ತೆ ಗಿಡ. ಈಗ ನಮ್ದು ಇನ್ನೊಂದು ಟೆಕ್ನಾಲಜಿ ಏನಪ್ಪ ಅಂದರೆ ಮಲ್ಚಿಂಗ್ ಶೀಟ್, ಅಗ್ರಿ ಮಲ್ಚ್ ಶೀಟ್ ಹಾಕಿ ಅಂತ ರೆಕಮೆಂಡ್ ಮಾಡ್ತೀವಿ. ಅಗ್ರಿ ಮಲ್ಚಿಂಗ್ ಶೀಟ್ ನಾರ್ಮಲ್ ಆಗಿ ನಮಗೂ 1.2 ಮೀಟರ್ಸ್ ಬಿಡ್ತು ಸಿಗೋದು. ಅದರಿಂದ ನಾವು ಬೆಡ್ ಒಂದು 3 ಅಡಿ ಮಾಡಿಕೊಂಡು ಈ ಕಡೆ 1/2 ಅಡಿ ಆ ಕಡೆ 1/2 ಅಡಿ ಸೈಡಿಗೆ ಕವರ್ ಮಾಡ್ಕೊತೀವಿ ಬೆಡ್ಡನ್ನು. ಇದ್ರ ಮೇಲೆ ಸಿಂಗಲ್ ರೋ ಹಾಕ್ಕೊಂಡ್ರೆ ಒಂದು ಗಿಡದಿಂದ ಗಿಡಕ್ಕೂ ನಾವು 1 ಅಡಿ ಡಿಸ್ಟೆನ್ಸ್ ಹಾಕ್ಕೊಂಡು ಮತ್ತೆ ಈ ಥರ ಮಾಡುವಾಗ ಮತ್ತೆ ನಾವು ಬೆಡ್ 3 ಅಡಿ ಮಾಡ್ತೀವಿ, ಆ ಕಡೆ 3 ಅಡಿ ಸೆಂಟ್ರಲ್ಲಿ ಉಣ್ತೀವಿ. ಸೊ ಮಧ್ಯದಲ್ಲಿ ಓಡಾಡೋ ಪಾತ್ನ ಒಂದು 2 ಅಡಿ ಇಟ್ಕೊಂಡಿರ್ತೀವಿ. ಸೊ ಟೋಟಲ್ ಸೇರಿ ಒಂದು 5 ಅಡಿ ಡಿಸ್ಟೆನ್ಸ್ ಬರುತ್ತೆ ಲೈನಿಂದ ಲೈನ್ಗೆ. ಆ್ಯಂಡ್ ಗಿಡನಿಂದ ಗಿಡಕ್ಕೂ 1 ಅಡಿ ಡಿಸ್ಟೆನ್ಸ್ ಸಾಕು. ನಾವು ಆ್ಯಕ್ಚುಲಿ 10,000 ನಿಂದ 12,000 ಗಿಡನ ರೆಕಮೆಂಡ್ ಮಾಡ್ತೀವಿ 1 ಎಕರೆನಲ್ಲಿ. ಜಾಸ್ತಿ ಬೇಕಾಗಿಲ್ಲ. ಎಷ್ಟು ಹೇಳಿದ್ರು ರೈತರು ಜಾಸ್ತಿ ಉಣ್ತಾರೆ. ಒಂದು ಕಡೆ 2-3 ಗಿಡ ಉಣ್ಬಿಡ್ತಾರೆ. ಬೀಜ ಹೈಬ್ರಿಡ್ ಬೀಜ ಕಾಸ್ಟ್ಲಿ ಇರೋದ್ರಿಂದ ಒಳ್ಳೆ ನರ್ಸರಿ ಮಾಡಿಕೊಂಡು ಒಂದು ಹೋಲ್ಗೆ ಒಂದೇ ಗಿಡ ಹಾಕಿದರೆ, ಸಸಿ ಹಾಕಿದರೆ ಆ ಗಿಡ ಬೆಳವಣಿಗೆ ಚೆನ್ನಾಗಿರುತ್ತೆ, ಈಲ್ಡ್ ಚೆನ್ನಾಗಿರುತ್ತೆ, ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ನೀವು ಜಾಸ್ತಿ ಇದ್ರೆ ಪರ್ ಪ್ಲಾಟ್ ಈಲ್ಡ್ ಜಾಸ್ತಿ ಬರುತ್ತೆ ಅಂತ ಯೋಚನೆ ಮಾಡ್ತೀರಿ, ಅದು ಕರೆಕ್ಟ್ ಅಲ್ಲ. ಅದರಿಂದ ರೋಗಗಳು ಜಾಸ್ತಿ. ನೀವೇನು ಸ್ಪ್ರೇ ಮಾಡಿದ್ರೂ ಪ್ಲಾಂಟಿಗೆ ಎಫೆಕ್ಟಿವ್ ಆಗಿ ಸೇರಲ್ಲ. ಸೊ ಅದಕ್ಕೋಸ್ಕರ ಒಂದು ಹೋಲಲ್ಲಿ ಒಂದೇ ಗಿಡ ಹಾಕಬೇಕು, ಚೆನ್ನಾಗಿರೋ ಗಿಡ ಹಾಕಬೇಕು, ಹೆಲ್ದಿ ಗಿಡ. ಈ ಥರ ಮಾಡೋದ್ರಿಂದ 10,000 ನಿಂದ 12,000 ಮಾಡಿದರೆ ಸಾಕು 1 ಎಕರೆಗೂ. ಅದೊಂದು ಗಮನ ಇಟ್ಕೋಬೇಕು. ಅದಾದಮೇಲೆ ನೀವು ಶೀಟ್ ಹಾಕಿದ್ಮೇಲೆ ಗಿಡ ಉಣ್ತೀರ. ಫಸ್ಟ್ ಲ್ಯಾಂಡ್ ಪ್ರಿಪ್ರೇಷನ್ ಮಾಡುವಾಗ ಡ್ರಿಪ್ ಹಾಕಿ ಡ್ರಿಪ್ ಮೇಲೆ ಶೀಟ್ ಹಾಕ್ತೀರ. ಮತ್ತು ನಾವು 1 ಅಡಿನಲ್ಲಿ ಹೋಲ್ ಹಾಕ್ಕೊತೀವಿ. ಈ ಹೋಲಲ್ಲಿ ಮಿಕ್ಸ್ಚರ್ ಅಮೋನಿಯಂ ಸಲ್ಫೇಟು, ಸಿಂಗಲ್ ಸೂಪರ್ ಫಾಸ್ಫೇಟು, ಮ್ಯೂರೇಟ್ ಆಫ್ ಪೊಟ್ಯಾಶು 3 ಮೂಟೆ ಅಮೋನಿಯಂ ಸಲ್ಫೇಟ್ ತೊಗೊಂಡ್ರೆ 5 ಮೂಟೆ ಸಿಂಗಲ್ ಸೂಪರ್ ಫಾಸ್ಫೇಟು, 1 ಮೂಟೆ ಪೊಟ್ಯಾಶು ಚೆನ್ನಾಗಿ ಮಿಕ್ಸ್ ಮಾಡಿ
ಆ್ಯಕ್ಚುಲಿ ರಿಸರ್ಚ್ನಲ್ಲಿ ಮೆನ್ಷನ್ ಆಗಿರೋದ್ರ ಕಡೆ ಸಲ್ಫೇಟ್ ಆಫ್ ಪೊಟ್ಯಾಶ್ ಕಲರ್ ಇಂಪ್ರೂವ್ ಆಗುತ್ತೆ ಚಿಲ್ಲಿಗೆ ಅಂತಲೂ ಹೇಳ್ತಾರೆ. ಇಫ್ ಅದು ಸಿಕ್ಕಿದರೆ ಅದನ್ನು ಸಲ್ಫೇಟ್ ಆಫ್ ಮ್ಯೂರೇಟ್ ಆಫ್ ಪೊಟ್ಯಾಶ್ ಬದಲು ಸಲ್ಫೇಟ್ ಆಫ್ ಪೊಟ್ಯಾಶ್ ತೊಗೊಂಡ್ರು ಒಳ್ಳೆಯದು. ಇವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಮಿಕ್ಸ್ಚರ್ನ 1 kg 20 ಗ್ರಾಮ್ 20-25 ಗ್ರಾಮ್ ಬೀಳೋ ಥರ ಒಂದೊಂದು ಹೋಲಲ್ಲಿ ಹಾಕ್ಕೊಂಡು ಈ ಉಪಚಾರಣೆ ಮಾಡಿರೋ ಗೊಬ್ಬರನ ಒಂದು ಕೈ ತುಂಬ ತೊಗೊಂಡು ಅದಕ್ಕೆ ಹಾಕಬೇಕು. ಸುಮ್ಮನೆ ಫೀಲ್ಡೆಲ್ಲ ಚೆಲ್ಲಿ ವೇಸ್ಟ್ ಮಾಡಬಾರ್ದು. ಆ ಹೋಲ್ಗೆ ಹಾಕ್ಕೊಂಡು ನೀವು ಉಪಚಾರಣೆ ಮಾಡ್ಕೊಂಡಿರೋ ಗೊಬ್ಬರ ಹಂಗೆ ಇಟ್ಕೋಬೋದು. 5 ವರ್ಷ 6 ವರ್ಷ ಇಟ್ಕೊಂಡ್ರೆ ಏನೂ ಆಗಲ್ಲ. ಸ್ವಲ್ಪ ಅದರಲ್ಲಿ ಮಾಯಿಶ್ಚರ್ ಮೇಂಟೈನ್ ಮಾಡ್ತಾಯಿದ್ರೆ ನಮ್ಮ ಯೂಸ್ಫುಲ್ ಮೈಕ್ರೋಬ್ಸ್ ಮಲ್ಟಿಪ್ಲೈ ಆಗ್ತಾ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇನ್ನೂ ಒಳ್ಳೆಯದು ಆ ಗೊಬ್ಬರ ಹಂಗೆ ಇದ್ದರೆ. ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಯೂಸ್ ಮಾಡಿಕೊಂಡು ನಾವು ಉಣ್ಬೇಕು. ನಾರ್ಮಲಿ ಸಾಯಂಕಾಲ ಉಣ್ತೀವಿ ನಾವು. ಹೂವು ಬರುವಾಗ ಹೂವು ಬಂದಮೇಲೆ ಪೀಚು ಸ್ಟಾರ್ಟ್ ಆಗುತ್ತಲ್ಲ ಜಸ್ಟ್ ಆ ಟೈಮಲ್ಲಿ ಸ್ಟೇಕಿಂಗ್ ಮಾಡಬೇಕಾಗುತ್ತೆ. ಆ್ಯಕ್ಚುಲಿ ನಾವು ಶೀಟ್ ಹಾಕಿಲ್ಲ ಅಂದರೆ ಏರ್ ಹಾಕ್ಬೋದು, ಬುಡಕ್ಕೆ ಸಪೋರ್ಟ್ ಸಿಗುತ್ತೆ. ನಾವು ಶೀಟ್ ಹಾಕುವಾಗ ಏರ್ ಹಾಕೋಕ್ಕಾಗಲ್ಲ. ಸೊ ಡೆಫಿನೆಟಾಗಿ ಸ್ಟೇಕಿಂಗ್ ಮಾಡಬೇಕು. ಬಟ್ ಟೊಮೆಟೊ ಥರ ಮಾಡಬೇಕಾಗಿಲ್ಲ. ಕಡ್ಡಿ ಉಣ್ಬೇಕು. ಒಂದು 3.5-4 ಮೀಟ್ರ್ ಡಿಸ್ಟೆನ್ಸಲ್ಲಿ ಕಡ್ಡಿಲಿ ಉಣ್ಕೊಂಡು ಒಂದು ವೈರ್ ಹಾಕ್ಕೊತೀವಿ, ಪ್ಲಾಸ್ಟಿಕ್ ವೈರ್. ಈ ಕಡೆಯಿಂದ ಗಿಡ ಮಧ್ಯಕ್ಕೆ ಬರಬೇಕಷ್ಟೆ. ಈ ಕಡೆ ವೈರ್ ಮಧ್ಯಕ್ಕೂ ಗಿಡ ಬರೋ ಥರ ನೋಡ್ಕೋಬೇಕು. ಇದು ಯಾಕಂದರೆ ಗಾಳಿ ಜಾಸ್ತಿ ಬಂದರೆ ಗಿಡ ಮುರಿದೋಗ್ಬಾರ್ದು ಅಂತ. ಇದು ತುಂಬ ಇಂಪಾರ್ಟೆಂಟು. ಆಮೇಲೆ ಸ್ಟಿಕ್ಕಿ ಟ್ರ್ಯಾಪ್ಸ್ ನಾವು ಬ್ಲೂ ಕಲರು, ಯೆಲ್ಲೋ ಕಲರು, ವೈಟ್ ಕಲರು 3 ಕಲರ್ನ ರೆಕಮೆಂಡ್ ಮಾಡ್ತಾಯಿದ್ದೀವಿ. ಒಂದೊಂದು 25-30 1 ಎಕರೆಗೆ ಅಷ್ಟು ಗಿಡ ಎಷ್ಟು ಎತ್ತರ ಇದ್ದರೆ ಆ ಹೈಟಿಗೆ ಎಳ್ಕೊಂಡು ಹಾಕಬೇಕಾಗತ್ತೆ. ಆಲ್ಟರ್ನೇಟಾಗಿ ಕಲರ್ಸ್ ಎಲ್ಲ ಹಾಕಬೇಕು. ಯಾಕಂದರೆ ಈ ಬ್ಲೂ ಕಲರು ಥ್ರಿಪ್ಸ್ಗೆ ಅಟ್ರ್ಯಾಕ್ಟ್ ಮಾಡುತ್ತೆ, ನಾರ್ಮಲ್ ಚಿಲ್ಲಿ ಥ್ರಿಪ್ಸ್ನ. ಇದು ಯೆಲ್ಲೋ ಕಲರ್ ಬಂದು ಬಿಳಿ ನೂನೆನ ಅಟ್ರ್ಯಾಕ್ಟ್ ಮಾಡುತ್ತೆ. ಆ್ಯಂಡ್ ವೈಟ್ ಕಲರ್ ಬಂದು ಈ ಬ್ಲ್ಯಾಕ್ ಥ್ರಿಪ್ಸ್ ಅಂತ ಇತ್ತೀಚೆಗೆ ಸೌತ್ ಈಸ್ಟ್ ಏಷ್ಯನ್ ಥ್ರಿಪ್ಸ್ ಅಂತ ಹೊಸ ಥ್ರಿಪ್ಸ್ ಬಂದಿದೆ, ಅದನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ನಾವು ಇಲ್ಲಿ ಪರಿಶೋಧನೆ ಮಾಡಿ ಕಣ್ಣು ಹಿಡಿದು ಅದು ಹೇಳಿದ್ದಾರೆ ಈ 3 ಕಲರನ್ನು ಆಲ್ಟರ್ನೇಟಾಗಿ ಫೀಲ್ಡಲ್ಲಿ ಇಡಬೇಕು ಅಂತ. ಅದು ತುಂಬಾ ಯೂಸ್ ಆಗುತ್ತೆ, ಖರ್ಚು ಕಡಿಮೆ ಆಗುತ್ತೆ. ಈ ಬ್ಲ್ಯಾಕ್ ಥ್ರಿಪ್ಸ್ ಏನಪ್ಪ ಅಂದರೆ ನಾವು ಸ್ಪ್ರೇ ಮಾಡುವಾಗ ಅದನ್ನು ಸ್ವಲ್ಪ ಇನ್ಸೆಕ್ಟ್ ಸೈಡ್ ಏನಾದರೂ ಸ್ಪ್ರೇ ರೆಕಮೆಂಡ್ ಮಾಡಿರ್ತೀವಿ ನಾವು. ಅದು ಮಾಡುವಾಗ ಸ್ವಲ್ಪ ಬುಡ ಹತ್ರನೂ ಟ್ರಿಂಚ್ ಮಾಡಬೇಕಾಗುತ್ತೆ. ಯಾಕಂದರೆ ಅದು ಪೀಪ ಭೂಮಿನಲ್ಲಿರೋದ್ರಿಂದ ನೀವು ಮೇಲ್ಗಡೆ ಸತ್ತಿದ್ರೂ ಮತ್ತೆ ಸ್ವಲ್ಪ ಒಂದು 5-6 ದಿವಸ ಆದಮೇಲೆ ಭೂಮಿನಲ್ಲಿ ಇರೋದು ಮೇಲಕ್ಕೆ ಬರ್ತಾ ಇರುತ್ತೆ. ಸೊ ಅದರಿಂದ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು. ಆ್ಯಂಡ್ ಸ್ಪ್ರೇಯಿಂಗ್ ಕರೆಕ್ಟ್ ಟೈಮಲ್ಲಿ ಮಾಡಬೇಕು. ಕರೆಕ್ಟ್ ಕೆಮಿಕಲ್ ಹೇಳಿರೋ ಕಾನ್ಸಂಟ್ರೇಷನು ಕರೆಕ್ಟ್ ಪ್ರೊಸೀಜರಲ್ಲಿ ಮಾಡಬೇಕು. ಎಲ್ಲ ಕೆಳಗಡೆ ಟಚ್ ಆಗಬೇಕು. ಸುಮ್ಮನೆ ಗಾಳಿನಲ್ಲಿ ಮಾಡ್ಕೊಂಡು ಹೋದರೆ ಪ್ರಯೋಜನ ಇಲ್ಲ. ಎಂಟಾಕಾರದಲ್ಲಿ ಸ್ಪ್ರೇ ಮಾಡಿ ಗಿಡ ಫುಲ್ ಟಚ್ ಆಗೋ ಥರ ನೋಡಿಕೊಂಡು ಸ್ಪ್ರೇ ಮಾಡೋದು ಒಳ್ಳೆಯದು. ಅದೊಂದು. ಆಮೇಲೆ ನಾರ್ಮಲಾಗಿ ನಾವು ಕೆಮಿಕಲ್ ರೆಕಮೆಂಡ್ ಮಾಡ್ತೀವಿ, ಅದೇ ಕಾನ್ಸಂಟ್ರೇಷನಲ್ಲಿ ಹೊಡಿಬೇಕು. ಸುಮ್ಮನೆ ಈ ರೈತ ಏನೋ ಕಾಸ್ಟ್ಲಿ ಕೆಮಿಕಲ್ ತಂದುಬಿಟ್ಟಿದ್ದಾನೆ ಕಂಟ್ರೋಲ್ ಆಗಿಬಿಡುತ್ತೆ, ಆ ಥರ ಹೋಗಬೇಡಿ. ನಾವು ಏನು ರೆಕಮೆಂಡ್ ಮಾಡ್ತೀವೋ ಅದೇ ಕೆಮಿಕಲ್ನ. ಮತ್ತು ಎಣ್ಣೆ, ಬೇವಿನ ಎಣ್ಣೆಯಲ್ಲಿ ಹೊಂಗೆ ಎಣ್ಣೆ ಆಲ್ಟರ್ನೇಟಾಗಿ ಸ್ಪ್ರೇ ಮಾಡ್ತಾ ಇದ್ದರೆ ಒಳ್ಳೆ ಕಂಟ್ರೋಲ್ ಬರುತ್ತೆ. ಈ ಬ್ಲ್ಯಾಕ್ ಥ್ರಿಪ್ಸ್ಗೆ ಮೇನ್ಲಿ ಹೊಂಗೆ ಎಣ್ಣೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಅದು ಈ ನಮ್ಮ ಎಂಟಮಾಲಜಿಸ್ಟ್ ಪರಿಶೋಧನೆ ಪ್ರಕಾರ ಅವ್ರು ಹೇಳೋದು, ನೀವು ಎಣ್ಣೆನ ಅವ್ರು ರೆಕಮೆಂಡ್ ಮಾಡಿರೋ ಕೆಮಿಕಲ್ ಮಿಕ್ಸ್ ಮಾಡಿದ್ರೆ ಈ ಎಫಿಷಿಯನ್ಸಿನೂ ಇಂಪ್ರೂವ್ ಆಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಅದನ್ನು ಮಾಡ್ಬೋದು. ಬಟ್ ಸ್ಪ್ರೇಯಿಂಗ್ ಕರೆಕ್ಟಾಗಿ ಮಾಡಬೇಕು. ಎಲೆ ಕೆಳಗಡೆ ಟಚ್ ಆಗೋ ಥರ ಮಾಡಬೇಕು.